ಬಿಟ್ಟ ಸ್ಥಳ ಅಂತ ತಗೊಳಕ್ ಹೋದ್ರೆ ನಿಮಗೆ 5 ಮಾರ್ಕ್ಸ್ ಇದೆ, ಲೆಸನ್ಸ್ ಅಂತ ನೋಡಕ್ ಹೋದ್ರೆ. ಈ 3 ಕ್ವಶನ್ ಪೇಪರಲ್ಲಿ ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳು ನಾರ್ಮಲಿ ಏನ್ ಕೇಳ್ತಾ ಇದ್ದಾರೆ ಅಂತ ನೋಡಕ್ ಹೋದ್ರೆ, ಅಂದ್ರೆ ಕೊನೆಗೆ ಬಸಲಿಂಗ ಯಾವ್ದ್ರಿಂದ ಮುಕ್ತನಾಗಿದ್ದು ಅಂತ, ಸುಳ್ಳು. ಬದುಕು ಡ್ಯಾಶ್ ಬಿಟ್ಟು ಇರೋದಿಲ್ಲ ಅಂತಂದ್ರೆ ಭಾಷೆಯನ್ನ ಬಿಟ್ಟಿರೋದಿಲ್ಲ. ಹಾಗೆ ದಣಿಗಳು ಒಕ್ಕಲು ಮಕ್ಕಳನ್ನ ನಂಬೋದಿಲ್ಲ. ಮುದ್ದಣ ಮನೆ ಅರಮನೆಯಿಂದ ಬರ್ತಾ ಇರ್ತಕ್ಕಂಥದ್ದನ್ನ ನಿಂತು ನೋಡಿದವರು ಯಾರು, ಮನೋರಮೆ ಅಂತಕ್ಕಂಥವಳು. ನೆಕ್ಸ್ಟ್ ಕಲಿಯುಗದ ಚಹಾ ಅಂತಂದ್ರೆ ಅಮೃತ ಅಂತಂದ್ರೆ ಚಹಾ. ಯಾಕೆ ಅಂತಂದ್ರೆ ಅವ್ರ ಆಪ್ಷನ್ ಏನಿರ್ಬೋದು, ಕಾಫಿ ಅಂತ, ಇದು ಅಮೃತಗೆ ಹಾಲು ಕೂಡ ಕೊಡ್ಬೋದು. ಯಾಕೆ ಅಂತಂದ್ರೆ ನಾರ್ಮಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅಮೃತನ ಹಾಲಿಗೆ ಹೋಲಿಸ್ತಾ ಇರ್ತೀವಿ ನಾವು. ಬಟ್ ಈ ಪಾಠದ ಪ್ರಕಾರ ಚಹಾ. ಸ್ವಲ್ಪ ಇದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ನೀವು. ನೆಕ್ಸ್ಟ್ ಒಂದಿಸಿ ಬರೀರಿ, ಆಮೇಲೆ ಮಾತಾಡೋಣ. ಇಲ್ಲ ಮಾತಾಡ್ಬಿಟ್ಟು ಹೋಗ್ಬಿಡೋಣ. ಸೊ ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಪಾಸಿಬಿಲಿಟೀಸ್ ಅಂತ ನೋಡಕ್ ಹೋದ್ರೆ, ಇಲ್ಲಿ ನೀವು 2 ಚಾಪ್ಟರ್ 2 ಪದ್ಯಗಳಲ್ಲಿ ತುಂಬಾ ಸಲ ಕೇಳ್ತಾ ಇದ್ದಾರೆ. 2 ಪದ್ಯಗಳು ಅಂದ್ರೆ, ಒಂದು ಅದು ಸೋಮೇಶ್ವರ ಶತಕಕ್ಕೆ ಸಂಬಂಧಪಟ್ಟ ಅಂದ್ರೆ ಪುಲಿಗೆರೆ ಸೋಮನಾಥಂದು ಒಂದು, ಇನ್ನೊಂದು ಬಂದು ನಿಮಗೆ ಜಾಲಿಯ ಮರ. ಇವೆರಡೂ ಕೂಡ ಕಂಪಲ್ಸರಿ ಕ್ವಶನ್ಸ್, ಜ್ಞಾಪಕ ಇಟ್ಕೊಂಬಿಡಿ. ಕಂಪಲ್ಸರಿ ಕ್ವಶನ್ ಕಮಿಂಗ್ ಫ್ರಮ್ ದ ಪೊಯಮ್ಸ್ ಇಂದ ನಮಗೆ ಏನ್ ಬರ್ತಾ ಇದೆ ಅಂದ್ರೆ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಬರುತ್ತೆ. ಯಾಕೆ ಅಂದ್ರೆ ನಮಗೆ ಬ್ಲೂ ಪ್ರಿಂಟ್ ಅಲ್ಲಿ 1+1 ಅಂತ ಇರೋದ್ರಿಂದ ಮಸ್ಟ್ ಅಂಡ್ ಶುಡ್ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲೂ ಬರುತ್ತೆ, ಇನ್ನೊಂದು ಫಿಲಪ್ಸ್ ಅಲ್ಲಿ ಬರುತ್ತೆ ಅಂತ ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಫಸ್ಟ್ ಒನ್ ನಾಗಚಂದ್ರ ಅಂತ ಕೊಟ್ಟಿದ್ದಾರೆ. ನಾಗಚಂದ್ರ ಇವ್ರದು ಇದು ಪಂಪ ಪುರಾಣ ಅಂತ ಇದು ಕೃತಿಯ ಹೆಸರು. ಇನ್ನೊಂದು ಪ್ರಶ್ನೆ ಏನ್ ಕೇಳ್ಬೋದು ನಾಗಚಂದ್ರನ್ಗೆ, ನೀವೇ ಹೇಳಿ ನೋಡೋಣ. ಪದ್ಯದ ಹೆಸರು ಕೊಡ್ಬೋದು. ಯಾವ್ದದು ಪದ್ಯದ ಹೆಸರು? ಕದಡಿದ ಸಲಿಲಂ ತಿಳುವಂದದೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ಸೊ ಕದಡಿದ ಸಲಿಲಂ ತಿಳುವಂದದೆ. ಇನ್ನೇನ್ ಕೇಳ್ಬೋದಲ್ಲಿ, ಅವನಿಗೆ ಕೃತಿ ಯಾವ ಒಂದು ಸ್ಟೈಲಲ್ಲಿ ಇತ್ತು ಈ ಪದ್ಯ ಅಂದ್ರೆ ಚಂಪು ಸ್ಟೈಲ್, ಚಂಪು ಕಾವ್ಯ ಅಂತ ಕರೀತಾರೆ. ಅಂದ್ರೆ ಗದ್ಯ ಪದ್ಯ ಮಿಶ್ರಿತವಾದಂತ ಕೃತಿಯನ್ನ ನಾವು ಚಂಪು ಅಂತ ನಾವು ಕರಿತೀವಿ. ನೆಕ್ಸ್ಟ್ ಜಾಲಿಯ ಮರ. ಇನ್ನೊಂದು ಏನ್ ಕೇಳ್ಬೋದು ನಾಗಚಂದ್ರನಿಗೆ ಸಂಬಂಧಪಟ್ಟಾಗೆ, ಇದಕ್ಕೆ ಹೆಸರು ಇನ್ನೊಂದು ರಾಮಚಂದ್ರ ಚರಿತ ಪುರಾಣ ಅಂತ ಕೂಡ ಇರ್ತದೆ. ಅರ್ಥ ಆಯ್ತಲ್ಲ, 4 ಹೆಸರುಗಳಿದಾವೆ, ಜ್ಞಾಪಕ ಇಟ್ಕೊಳ್ಳಿ. ರಾಮಚಂದ್ರ ಚರಿತ ಪುರಾಣ ಅಂದ್ರೂ ಒಂದೇ, ಪಂಪ ರಾಮಾಯಣ ಅಂದ್ರೂ ಒಂದೇ, ಆಮೇಲೆ ಅಭಿನವ ಪಂಪ ಅವನಿಗಿರೋ ಬಿರುದು ಅದನ್ನು ಕೇಳ್ಬೋದು. ಚಂಪು ಕೃತಿ ಅಂತ ಹೇಳ್ಬೋದು, ಚಂಪು ಸ್ಟೈಲ್ ಅಂತ ಹೇಳ್ಬೋದು. ಪದ್ಯದ ಹೆಸರೇ ಕೊಡ್ಬೋದು, ಕದಡಿದ ಸಲಿಲಂ. ಇದು 5 ಜ್ಞಾಪಕ ಇಟ್ಕೊಳ್ಳಿ. 5 ಜಾನ್ರಲ್ಲಿ ಈ ಪ್ರಶ್ನೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಜಾಲಿಯ ಮರ 100% ಗ್ಯಾರಂಟಿ ಕ್ವಶನ್ ಇದು ಕೇಳ್ತಾರೆ. ಸೊ ಅದು ಪುರಂದರದಾಸರು. ಇನ್ನೊಂದು ಪ್ರಶ್ನೆ ಏನ್ ಕೇಳ್ಬೋದು ಅದರಲ್ಲಿ, ದಾಸ ಸಾಹಿತ್ಯದ ಪ್ರಕಾರ ಅಥವಾ ಕೀರ್ತನ ಸಾಹಿತ್ಯ ಅಂತ ಕೂಡ ಕರೀತಾರೆ. ಅರ್ಥ ಆಗ್ತಿದೆಯಲ್ಲಪ್ಪ ನಿಂಗೆ ನಾಗವೇಣಿ? ಸೊ ಕೀರ್ತನ ಸಾಹಿತ್ಯ ಅಂತ ಕೂಡ ಕೇಳ್ಬೋದು. ಓಕೆ. ನೆಕ್ಸ್ಟ್ ಸೋಮೇಶ್ವರ ಶತಕ, ಪಗೆಯಂ ಬಾಲಕನೆಂದರೆ ಶತಕ ಸಾಹಿತ್ಯ ಅಂತ ಕರಿಬೋದು. ಆಮೇಲೆ ಅವೊಂದು ಇದು ಅಂಕಿತ ನಾಮ ಯಾವುದು, ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಕೇಳ್ಬೋದು. ಇವೆರಡೂ ಕಂಪಲ್ಸರಿ ಕ್ವಶನ್ಸ್, ಜ್ಞಾಪಕ ಇಟ್ಕೊಂಡ್ಬಿಡಿ. ಜಾಲಿಯ ಮರ ಅಂಡ್ ಸೋಮೇಶ್ವರ ಶತಕ ಇಟ್ ಈಸ್ ಮಸ್ಟ್. ಫೈನಲ್ ಎಕ್ಸಾಮ್ ಅಲ್ಲೂ ಕೇಳ್ತಾನೆ, ನಾನು ಎತ್ಸಲ ಹೇಳ್ತಾ ಇದ್ದೀನಿ, ಅಲ್ಲೆಲ್ಲಾದ್ರೂ ಬರೆದಿಟ್ಕೋಬಿಡಿ. ನೆಕ್ಸ್ಟ್ ಬೆಳಗು ಜಾವ ಅನ್ನುವಂಥದ್ದು ನೋಡಿ, ಇಲ್ಲಿ ಕೃತಿ ಕೇಳಿದ್ದಾರೆ, ಮುಕ್ತ ಕಂಠ. ಓಕೆನಾ. ಸೊ ಮುಕ್ತ ಕಂಠ ಅಂತ ಕೃತಿ ಕೇಳಿದ್ದಾರೆ. ಇನ್ನೊಂದು ದ.ರಾ ಬೇಂದ್ರೆ ಅಂತ ಕೊಡ್ಬೋದು ಅವ್ರ ಹೆಸರು. ನಾನು ಹೇಳ್ತಾ ಇರೋದು ನಿಮಗೆ, ನೀವು ಓದಿದ್ರೆ ನಾನು ಹೇಳ್ತಾ ಇರೋ ಪದಗಳು ಅರ್ಥ ಆಗ್ತಿರ್ತವೆ. ನೀವು ಓದಿಲ್ಲ ಅಂದ್ರೆ ಇದು ಯಾರೇನು ಹೇಳ್ತಿದ್ರೆ ಮೇಷ್ಟು ಅಂತ ಅನ್ಸುತ್ತೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಬೆಳಗು ಜಾವ, ಮುಕ್ತ ಕಂಠ ಆರ್ ದ.ರಾ ಬೇಂದ್ರೆ ಆರ್ ಸಾನೆಟ್ಸ್. ಸುನೀತಾ ಸ್ಟೈಲು, ಅದ್ರ ಪದ್ಯದ ಸ್ಟೈಲ್ ಬಂದು ಸುನೀತಾ ಕೇಳ್ಬೋದು, ಜ್ಞಾಪಕ ಇಟ್ಕೊಳ್ಳಿ. ಈ 3 ಜಾನರಲ್ಲಿ ಪ್ರಶ್ನೆ ಕೇಳ್ತಾರೆ. ಸೊ ನಿಮಗೆ ನಾನು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತಿದ್ದೀನಿ. ಫಸ್ಟ್ ಪದ್ಯ ಕದಡಿದ ಸಲಿಲಂ ತಿಳುವಂದದೆ ಅಂತಿದೆಯಲ್ಲ, ಇದು ಯಾವ ಪ್ರಕಾರ ನೋಡೋಣ ಹೇಳಿ? ಚಂಪು ಕಾವ್ಯ ಅಥವಾ ಚಂಪು ಕೃತಿ. ಅಲ್ಲಿ ಬರ್ದಿಟ್ಕೊಂಡಿದ್ರ ನಿಮ್ಮ ನೋಟ್ಸಲ್ಲಿ? ಬರ್ದಿಲ್ಲ ಅಂದ್ರೆ ಬರ್ಕೊಳ್ಳಿ. ಯಾಕೆ ಅಂತಂದ್ರೆ ನಿಮ್ಗೆ ಅದರಲ್ಲೂ ಒಂದು ಪ್ರಶ್ನೆ ಬರ್ಬೋದು. ಚಂಪು ಅಂದ್ರೆ ಗದ್ಯ ಪದ್ಯ ಮಿಶ್ರಿತವಾದಂತ ಕೃತಿ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನೀವು ಬೇಕಾದ್ರೆ ಬರ್ಕೊಳ್ಳಿ ಚಂಪು. ಪದ್ಯ ಇದೆಯಲ್ಲ, ವಚನಗಳು ಸಾಹಿತ್ಯದ ಪ್ರಕಾರ
ವಚನ ಸಾಹಿತ್ಯ. ಇಬ್ಬರು ವಚನಕಾರರಿದ್ದಾರೆ. ಯಾರ್ಯಾರು? ಬಸವಣ್ಣನವರು, ಇನ್ನೊಬ್ರು ಉರುಲಿಂಗ ಪೆದ್ದಿಯವರು. ಅವ್ರದ್ದೇನಾದ್ರೂ ಪ್ರಶ್ನೆ ಬಂದ್ರೆ ಏನ್ ಕೇಳ್ಬೋದು? ಉರುಲಿಂಗ ಪೆದ್ದಿಯವರ ಒಂದು ಅಂಕಿತ ನಾಮ ಕೇಳ್ಬೋದು, ಉರುಲಿಂಗ ಪೆದ್ದ ಪ್ರಿಯ ವಿಶ್ವೇಶ್ವರ. ಮತ್ತೆ ಇನ್ನೊಂದು ಬಸವಣ್ಣನವ್ರದ್ದು ಅಂಕಿತ ನಾಮ ಏನ್ ಕೇಳ್ಬೋದು? ಕೂಡಲ ಸಂಗಮ ದೇವ. ಓಕೆನಾ? ಕೂಡಲ ಸಂಗಮ ದೇವ ಅವರ ಅಂಕಿತ ನಾಮ ಕೇಳ್ಬೋದು. ಓಕೆ, ಅಥವಾ ವಚನ ಸಾಹಿತ್ಯ. ಓಕೆನಾ? ನೆಕ್ಸ್ಟ್ ಮೂರನೇದು ಅಂತ ನಾವು ಲೆಸನ್, ನಾವು ಪೊಯಮ್ ಅಂತ ನೋಡಕ್ ಬಂದ್ರೆ, ಇನ್ನು ಹುಟ್ಟೋದಿರಲಿ ನಾರಿಯರೆನ್ನವರು. ಅದು ಯಾವ ಸ್ಟೈಲ್? ಅದು ಯಾವ ಸ್ಟೈಲು? ಷಟ್ಪದಿ. ಷಟ್ಪದಿ ಸಾಹಿತ್ಯ. ಬರ್ದಿಲ್ಲ ಅಂದ್ರೆ ಬರ್ದಿಟ್ಕೊಳ್ಳಿ ಅಲ್ಲಿ. ಷಟ್ಪದಿ ಅರ್ಥ ಆಯ್ತಲ್ಲ? ಬರಿಬೇಕಲ್ಲಿ, ಬರಿತೀನಿ ನೋಡಿ. ಷಟ್ಪದಿ. ಅದರಲ್ಲೂ ಸಹ 6 ಸಾಲಿನ ಪದ್ಯನ ಷಟ್ಪದಿ. ಅದರಲ್ಲೂ ಕೇಳಿದ್ರೆ ಬಾಮಿನಿ ಷಟ್ಪದಿ. ಬಾಮಿನಿ ಷಟ್ಪದಿ ಅಂತ ಕರೀತಾರೆ ಅದನ್ನ. ಓಕೆನಾ? ನಾನು ಸ್ಟೈಲ್ ಹೇಳ್ತಾ ಇದ್ದೀನಿ. ಸರಿ, ಇನ್ನೂ ಹುಟ್ಟದೇ ಇರಲಿ ಎನ್ನವಲುನಲ್ಲಿ ಇನ್ನೇನು ಕೇಳ್ಬೋದು ನಾವು? ಕವಿ ಹೆಸರು ಕೇಳ್ಬೋದು. ಯಾರು ಬರ್ದಿರೋದು ಕವಿ? ಕುಮಾರ ವ್ಯಾಸ. ಅರ್ಥ ಆಯ್ತಲ್ಲ? ಅದರ ಆಕರ ಕೃತಿ ಯಾವುದು? ಕರ್ನಾಟಕ ಭಾರತ ಕಥಾ ಮಂಜರಿ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲ? ಹೇಳ್ತಾರಂಥದ್ದು ಸ್ಟೈಲ್ ಅಂತ ಕೇಳಿದ್ರೆ ಷಟ್ಪದಿ, ಅಥವಾ ಅದರಲ್ಲೂ ಪರ್ಟಿಕ್ಯುಲರ್ ಬಾಮಿನಿ ಷಟ್ಪದಿ. ನೆಕ್ಸ್ಟ್ 4ನೇ ಪದ್ಯಕ್ಕೆ ಬನ್ನಿ. ಪಗೆಯಂ ಬಾಲಕನ್ ಎಂಬರೆ ಅನ್ನುವಂಥ ಪದ್ಯ ಇದೆ. ಪಗೆಯಂ ಬಾಲಕನ್ ಎಂಬರೆ ಅನ್ನುವಂಥ ಪದ್ಯನ ಬರೆದಂಥವ್ರು ಯಾರು? ಪುಲಿಗೆರೆ ಸೋಮನಾಥ. ಇದು ಫೈನಲ್ ಎಕ್ಸಾಮ್ಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಇಂಪಾರ್ಟೆಂಟ್ ಇದು. 5 ಕ್ವಶನ್ ಅಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ 2 ಕ್ವಶನ್ ಕಂಪಲ್ಸರಿ ಇವಾಗಲೇ ಹೇಳ್ತಾ ಇರೋದು ನಾನು. ಅದು ಯಾವುದು ಅಂದ್ರೆ, ಮೊದಲನೇದು ಬಂದು ಇದೆ, ನಮ್ಮ ಪುಲಿಗೆರೆ ಸೋಮನಾಥ್ ಅವ್ರದ್ದು. ಸೊ ಆ ಪುಲಿಗೆರೆ ಸೋಮನಾಥ ಅವರ ಹೆಸರು, ಆ ಸಾಹಿತ್ಯದ ಪ್ರಕಾರ ಯಾವ್ದಪ್ಪ? ಶತಕ ಸಾಹಿತ್ಯ. ಅದರಲ್ಲೂ ಆಕರ ಕೃತಿ ಏನಾದ್ರು ಕೇಳಿದ್ರೆ ಸೋಮೇಶ್ವರ ಶತಕ. ಅರ್ಥ ಆಯ್ತಲ್ಲ? ಇಷ್ಟೇ ಪಾಸಿಬಿಲಿಟೀಸ್ನ ಕೇಳ್ತಾರೆ. ಆಮೇಲೆ ಆ ಒಂದು ಅಂಕಿತ ನಾಮ ಹರಹರ ಶ್ರೀ ಚನ್ನ ಸೋಮೇಶ್ವರ. 4 ಪಾಸಿಬಿಲಿಟೀಸ್ ಇದೆ ಅದರಲ್ಲಿ ಕೇಳಕ್ ಪ್ರಶ್ನೆ. ಅರ್ಥ ಆಗ್ತದೆಯಾ ಕವನ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿಲ್ಲಮ್ಮ? ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪದ್ಯಕ್ಕೆ ಬನ್ನಿ. ನೆಕ್ಸ್ಟ್ ಪದ್ಯ ಯಾವುದು? ಜಾಲಿಯ ಮರದಂತೆ. ಇದನ್ನು ಬರೆದವರು ಯಾರು? ಪುರಂದರದಾಸರು. ಓಕೆನಾ? ಇದು ದಾಸ ಸಾಹಿತ್ಯ ಅಂತ ಕರೀತಾರೆ. ಆಮೇಲೆ ಇದನ್ನ ಕೀರ್ತನೆ ಸಾಹಿತ್ಯ ಅಂತ ಕರೀತಾರೆ. ಓಕೆನಾ? ಇದು ಪುರಂದರದ ದಾಸರ ಕೀರ್ತನೆಗಳಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ದಾಸ ಸಾಹಿತ್ಯ, ಅವಾಗೆ ಸಾನೆಟ್ಸ್. ಜಾಲಿಯ ಮರದಂತೆ ಕೀರ್ತನ ಸಾಹಿತ್ಯ. ಓಕೆ, ಕೀರ್ತನ ಸಾಹಿತ್ಯ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಪದ್ಯ ಇದೆಯಲ್ಲ, ಬೆಳಗು ಜಾವ ಅಂತಕ್ಕಂಥದ್ದು. ಸೊ ಅದು ಬಂದು ನಿಮಗೆ ಸಾನೆಟ್ಸ್, ಅಂದ್ರೆ 14 ಸಾಲಿನ ಪದ್ಯ. ಇಂಗ್ಲಿಷ್ನಲ್ಲಿ ಸಾನೆಟ್ಸ್ ಅಂತ ಕರೀತಾರೆ, ಕನ್ನಡದಲ್ಲಿ ಸುನೀತಾ ಅಂತ ಕರೀತಾರೆ. ಇದನ್ನ ಯಾರು ಬರೆದಿರೋದು? ದಾರಾ ಬೇಂದ್ರೆ ಅವರು. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಸೊ ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ಇನ್ನೆರಡು ಕ್ವಶನ್ಗಳು ಬಂದು 1 ಮಾರ್ಕ್ಸ್ ಅಲ್ಲಿ ಎಲ್ಲಿ ಕೇಳಕ್ ಚಾನ್ಸ್ ಇದೆ ಸರ್ ಅಂತಂದ್ರೆ, ಚಾನ್ಸ್ ಇರೋದು ಹತ್ತಿ ಚಿತ್ತ ಮತ್ತು ಮತ್ತೆ ಇನ್ನೊಂದು ಯಾವ್ದು ಪದ್ಯ ನಿಮಗೆ? ಒಮ್ಮೆ ನಗುತ್ತೇವೆ, ಸುಕನ್ಯಾ ಮಾರುತಿ ಅವ್ರದ್ದು. ಅರ್ಥ ಆಯ್ತಲ್ಲ ಹೇಳ್ತಿರೋದು? ಯಾಕೆ ಅಂದ್ರೆ ಅಲ್ಲಿ ನಮಗೆ ಪಾಸಿಬಿಲಿಟೀಸ್ ಇರೋದೇ 1 ಮಾರ್ಕ್ಸ್ ಕೇಳಕ್ ಪ್ರಶ್ನೆ, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ. ಸೊ ಹಾಗಾಗಿ ನಾವು ಅಲ್ಲಿ ನೋಡ್ಬೇಕು ಅಂತಂದ್ರೆ, ಇಲ್ಲಿ ನೀವು ನೋಡಿ, ಸುಕನ್ಯಾ ಮಾರುತಿ ಅವ್ರದ್ದು ಒಂದು ಪ್ರಶ್ನೆ ಕೇಳಿದರೆ, ಒಮ್ಮೆ ನಗುತ್ತೇವೆ, ಇದು ಕೃತಿಯ ಹೆಸರು. ನೆಕ್ಸ್ಟ್ ಬರೋ ಪದ್ಯಗಳಿದೆಯಲ್ಲ, ಆಫ್ಟರ್ ನಿಮಗೆ ಏನು ಜಾಲಿಯ ಮರದಂತೆ ಬರುವಂಥ ಪದ್ಯಗಳೆಲ್ಲ ಹೊಸ ಕನ್ನಡದಲ್ಲಿ ಇರ್ತವೆ. ಅವುಗಳದ್ದು ಪದ್ಯದ ಸ್ಟೈಲ್ ಎಲ್ಲೂ ಕೇಳಲ್ಲ. ಅಲ್ಲಿ ಕೇಳಿದ್ರೆ ಕವಿ ಹೆಸರು ಕೇಳ್ತಾರೆ, ಆಮೇಲೆ ಪದ್ಯದ ಹೆಸರನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ. ಅರ್ಥ ಆಯ್ತಲ್ಲ ಹೇಳ್ತಾರದು? ಅಥವಾ ಆಕರ ಕೃತಿ ಕೇಳ್ತಾರೆ. 3 ಜಾನರ್. ಇಲ್ಲಿ ಮೇಲೆ ಬರುವಂಥ 7 ಪೊಯಮ್ಸ್ ಏನಿದಾವೆ ಅದರಲ್ಲಿ ಆಕರ ಕೃತಿ, ಪದ್ಯದ ಹೆಸರು ಅಥವಾ ಕವಿಯ ಹೆಸರು ಅಥವಾ ಅಂಕಿತ ನಾಮ, ಈ ತರ ಏನ್ ಬೇಕಾದ್ರೂ ಕೇಳ್ಬೋದು. ಸೊ ಹಾಗಾಗಿ ಫಸ್ಟ್ 7 ಈಸ್ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಅದರಲ್ಲೂ ನಾನು ಹೇಳಿರುವಂಥ 2 ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಅದು ಯಾವುದು ಅಂದ್ರೆ, ಒಂದು ಪುಲಿಗೆರೆ ಸೋಮನಾಥರವ್ರದ್ದು, ಇನ್ನೊಂದು ಬಂದು ಜಾಲಿಯ ಮರ, ಅದು ಪುರಂದರದಾಸರ ಕೀರ್ತನೆಗೆ ಸಂಬಂಧಪಟ್ಟಾಗಿ. ಇವೆರಡು 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ ಅಂತ. ಅರ್ಥ ಆಯ್ತಲ್ಲ? ಈಗ ನಾನು ಇನ್ನೂ 2 ನಿಮಗೆ ತೋರಿಸ್ತೀನಲ್ಲ ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್, ಅವಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಮುಂದಕ್ಕೆ ಹೋಗೋಣ. ಸೊ ಇಲ್ಲಿಂದ ಇನ್ನೊಂದು ಪೇಪರಲ್ಲಿ, ಇನ್ನೊಂದು ಕ್ವಶನ್ ಪೇಪರಲ್ಲಿ ನಿಮಗೆ ಇಲ್ಲಿ ಏನು ಮಾಡಿದ್ರು ಅಂತಂದ್ರೆ, ಇನ್ನೊಂದಷ್ಟು ಕ್ವಶನ್ಸ್ನ ಕೇಳಿದ್ರು. ಇದರಲ್ಲಿ ನೋಡಿ,
ಬಿಟ್ಟ ಸ್ಥಳ ತುಂಬಿ ಅಂತ ಕೇಳಿದ್ದಾರೆ. ದುರಾಸೆಯ ಹುಡುಗನನ್ನು ನಿರಾಕರಿಸಿದ್ದು. ಇನ್ನೊಂದು ಪ್ರಶ್ನೆ ಬರುತ್ತಿಲ್ಲೇ ಸೀತಾಕ್ ಸಂಬಂಧಪಟ್ಟಂಗೆ, ಅದಕ್ಕೇನು ಪ್ರಶ್ನೆ ಕೇಳ್ಬೋದಾಗಿತ್ತು ಅವರು? ಏನಪ್ಪ? ಅದೃಷ್ಟದ ಅದು ಯಾವ್ದು ಉತ್ತರ ಆಗತ್ತೆ? ಅದೀಗ ಸೀತಾ. ಅರ್ಥ ಆಗ್ತದೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಅದೃಷ್ಟ ಅಂದಿದ ತಕ್ಷಣ ನೆನಪಾಗೋದು ಸೀತಾ. ಇಲ್ಲಿ ನೋಡಿ, ಅವೆರಡರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಇಲ್ಲ ಇದು, ಇಲ್ಲ ಅದು. ಓಕೆ, ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ ನಿಶಾ ಶರ್ಮಾ ಕೇಳಿದ್ದಾರೆ ದುರಾಸೆಯ ಹುಡುಗನನ್ನ ನಿರಾಕರಿಸಿದವರು ಅಂತ. ದಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಯಾರಿಗೋಸ್ಕರ? ಕುದುಪನಿಗೆ. ಕುದುಪ ಚಿನ್ನಮ್ಮನ ಗಂಡ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ನಿಮಗೆ ಆಬ್ಜೆಕ್ಟ್ ಇದರಲ್ಲಿ ಏನೋ ಫಿಲಿಪ್ಸ್ ಅಲ್ಲಿ ನಿಮಗೆ ಚಿನ್ನಮ್ಮ ಜೊತೆಗೆ ಕುದುಪ ಕೂಡ ಕೊಟ್ಟಿರ್ಬೋದು. ಸೊ ನಾಳೆ ಬೆಳಗ್ಗೆ ಚಿನ್ನಮ್ಮ ಅಂತ ಬರಿಬೇಡಿ, ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಕುದುಪ ಹೇಳಿದ್ದು. ಇಲ್ಲಿ ಇನ್ನೊಂಥರ ಪ್ರಶ್ನೆ, ಯಾರು? ಗುಡ್ಡ ಅಂದ್ರೆ ನೀರಿನಲ್ಲಿ ಆಟ ಆಡ್ತಾ ಇದ್ದಂಥವ್ನು ಯಾರು? ಈ ತರ ಪ್ರಶ್ನೆಗಳು ಕೇಳ್ಬೋದು, ಅರ್ಥ ಆಯ್ತಲ್ಲ? ಅದು ಗುಡ್ಡ, ಅವ್ರ ಮಗನ ಹೆಸರು. ಓಕೆ, ಅಲ್ಲಿ ಹರಿತಾ ಇದ್ದಂಥ ನದಿ ಹೆಸರೇನು ಅಂತ ಕೇಳ್ಬೋದು. ಅದ್ಯಾವುದು? ಶಾಂಭವಿ ಎನ್ನುವಂತ ನದಿ ಅಂತಕ್ಕಂಥದ್ದು. ನೆಕ್ಸ್ಟ್, ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅವರು ಕಲಾಂ ಅವರನ್ನ ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವರು. ಶಿವಸುಬ್ರಹ್ಮಣ್ಯಂ ಅಯ್ಯರ್, ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ಯಾರನ್ನ ಶಾಲೆಗೆ ಕಳಿಸುವಂತೆ? ಕಲಾಂ. ಇದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬೋದು ನಿಮಗೆ, ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು? ದಟ್ ಈಸ್ ಕಾಲ್ಡ್ ಏನು ಮೋಹನ್? ವಿಂಗ್ಸ್ ಆಫ್ ಫೈರ್. ಅವ್ರದ್ದು ಅದು ಆತ್ಮಚರಿತ್ರೆ. ಓಕೆನಾ? ಅದೇ ಇನ್ನೊಂದು ಪ್ರಶ್ನೆನೂ ಕೇಳ್ಬೋದು, ಅಬ್ದುಲ್ ಕಲಾಂ ಅವರ ಈ ಪಾಠಕ್ಕೆ ಆಕರ ಕೃತಿ ಯಾವುದು? ಕಲಾಂ ಮೇಷ್ಟ್ರು. ಸೊ ಕನ್ಫ್ಯೂಸ್ ಆಗಬೇಡಿ, ಯಾಕೆಂದ್ರೆ ನಾಳೆ ಬೆಳಗ್ಗೆ ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೇಳ್ಬೋದು, ಆರ್ ಫಿಲಿಪ್ಸ್ ಅಲ್ಲೂ ಕೂಡ ಬರ್ಬೋದು. ಯಾಕೆ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಟೈಮು ವಿಂಗ್ಸ್ ಆಫ್ ಫೈರ್ ನ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ ಹೆಸರೇನು? ಅಲ್ಲಿ ಕಲಾಂ ಮೇಷ್ಟ್ರು ಅಂತಾನು ಕೊಟ್ಟಿರ್ತಾರೆ, ವಿಂಗ್ಸ್ ಆಫ್ ಫೈರ್ ಅಂತಾನು ಕೊಟ್ಟಿರ್ತಾರೆ. ನೀವು ಕನ್ಫ್ಯೂಸ್ ಆಗಬಾರ್ದು. ವಿಂಗ್ಸ್ ಆಫ್ ಫೈರ್ ಬಂದು ಅವರ ಆತ್ಮಚರಿತ್ರೆ, ಕಲಾಂ ಮೇಷ್ಟ್ರು ಆಕರ ಕೃತಿ, ಆ ಪಾಠದ ಆಕರ ಕೃತಿ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು? ನಾನು ಹೇಳ್ತಾ ಇರೋದನ್ನ ದಯವಿಟ್ಟು ಸ್ವಲ್ಪ ತಲೆ ಒಳಗಡೆ ಇಟ್ಕೊಳ್ಳಿ. ನನ್ನ ಉದ್ದೇಶ ಏನು ಅಂದ್ರೆ, ಆ 20 ಮಾರ್ಕ್ಸ್ ಏನಿದೆ 20 ಔಟ್ ಆಫ್ 20 ಬಂದ್ಬಿಡ್ಬೇಕು. ಕನ್ಫರ್ಮ್ ಆಗಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬಾರ್ದು ಅಂತ. ಉಳಿದಿದ್ದೆಲ್ಲ ಮಾತಾಡ್ತಿರ್ತೀರ ನೀವು. ಎಡುವುದೆಲ್ಲಿ ಅಂದರೆ ಮ್ಯಾಚ್ ದಿ ಫಾಲೋಯಿಂಗು, ಫಿಲಿಪ್ಸು, ಮತ್ತೆ ಚೂಸ್ ದಿ ಕರೆಕ್ಟ್ ಆನ್ಸರ್ಸ್. ಆಮೇಲೆ ಇನ್ನೊಂದು ಎಲ್ಲಿ ಅಂತಂದರೆ ಪ್ರಬಂಧ, ಅರ್ಥ ಆಯ್ತಲ್ಲ? ಆಮೇಲೆ ಪತ್ರ. ಸರ್ ಕನ್ಫ್ಯೂಸ್ ಆಗೋಯ್ತು ಅಂತ ಮಾತಾಡ್ತೀರಾ, ಅದನ್ನು ಮಾತಾಡಬಾರ್ದು, ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಈ 20 ಮಾರ್ಕ್ಸ್ನ ಒಂದು ಹೇಳ್ಬಿಡೋಣ ಅಂತ. ನೆಕ್ಸ್ಟು ಇದು ನೋಡಿ, ಶೇಷನು ರಾಮಾಯಣದ ಕಥೆಯನ್ನ ವಾತ್ಸಾಯನ ಅನ್ನುವಂಥ ಮುನಿಗೆ ಹೇಳಿದ್ದದು, ಅರ್ಥ ಆಯ್ತಲ್ಲ? ಇದರಲ್ಲಿ ಇನ್ನೊಂದು ಪ್ರಶ್ನೆನೂ ಕೇಳ್ಬೋದು ಅವರು. ಏನು ಕೇಳ್ಬೋದು? ಕನ್ನಡ ಕಸ್ತೂರಿ ಅಲ್ಲವೇ ಎಂದು ಹೇಳಿದವರು ಯಾರು? ಮನೋರಮೆ, ಅರ್ಥ ಆಯ್ತಲ್ಲ? ಆಮೇಲೆ ಮನೋರಮೆ ಕೇಳಿದಂತಹ ಕಥೆಯ ಹೆಸರೇನು? ಇಂಥ ಕಥೆನೇ ಹೇಳು ಅಂತ ಹೇಳಿದ್ನವಳು. ಯಾವ ಕಥೆ ಹೇಳಿದ್ದದು? ರಾಮ ಅಶ್ವಮೇಧ ಯಾಗ. ಜ್ಞಾಪಕ ಇಟ್ಕೊಳ್ಳಿ, ಯಾಕೆಂದ್ರೆ ಅಲ್ಲಿ ಆಪ್ಷನ್ಸು ಮಲ್ಟಿಪಲ್ ಚಾಯ್ಸಲ್ಲಿ ಇನ್ನೊಂಥರ ಪ್ರಶ್ನೆ ಬರ್ಬೋದು. ರಾಮಾಶ್ವಮೇಧ ಯಾಗ, ಅಥವಾ ಸೀತಾ ಸ್ವಯಂವರ, ಅಥವಾ ಸೀತಾ ಅಪಹರಣ. 4 ಆಪ್ಷನ್ ಕೊಟ್ಟಿರ್ಬೋದು. ನೀವೇನಕ್ಕೆ ಹಾಕ್ಬೇಕು ಅದಕ್ಕೆ ಆನ್ಸರು? ಆಮೇಲೆ ಇನ್ನೊಂದು ಪ್ರಶ್ನೆ, ಅವಳು ಯಾವ ತರದ ರಸದಲ್ಲಿ ಕಥೆಯನ್ನು ಹೇಳು ಅಂತ ಹೇಳಿದ್ಲು? ನವರಸ. ನವರಸ ಅಂದ್ರೆ 9 ರಸಗಳು. ಅಲ್ಲಿ ಕೇಳ್ಬೋದು ಅವರು, ಬೀಭತ್ಸ ರಸ, ಭಯಾನಕ ರಸ, ಶೃಂಗಾರ ರಸ, ನವರಸ. ಈ ಶೃಂಗಾರ ರಸ ಇರಬೇಕಿದು ಹಾಕಿ ಅಂತ ಹಾಕ್ಬಿಡೋದಲ್ಲ. ನವರಸಗಳಲ್ಲಿ ಶೃಂಗಾರ ಅನ್ನುವಂಥದ್ದು ಒಂದಷ್ಟೇ. ಅವಳು ಕೇಳಿದ್ದು 9 ರಸಗಳಲ್ಲಿ ಕಥೆ ನನಗೆ ಹೇಳ್ಬೇಕು ನೀನು ಅಂತ. ನೋಡಿ, ನಾನು ಎಲ್ಲೆಲ್ಲಿ ಏನು ಕೇಳ್ಬೋದು ಅಂತ ಆ ಪಾಠದ ಇಂಪಾರ್ಟೆನ್ಸ್ನ ಹೇಳ್ತಾ ಇದ್ದೀನಿ. ಸ್ವಲ್ಪ ನೀವು ನಾನು ಹೇಳ್ತಾ ಇರೋದನ್ನ ತಲೆಯಲ್ಲಿ ಇಟ್ಕೊಂಡಿದ್ರೆ ನಿಮಗೆ ನಾಳೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ದಂಗೆ ಆಗುತ್ತೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇದು ನೋಡಿ, ಪೆನ್ಷನ್ದಾರರಿಗೆ ಬಾಯಿ ಚಪಲ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಯಾವ ಪಾಠದಿದು? ಹಳ್ಳಿಯ ಚಹಾ ಹೋಟೆಲ್ ಅನ್ನುವಂಥದ್ದು, ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು? ಸೊ ಈ ಪಾಠದಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಇನ್ನೊಂದು ಬಹಳ ಇಂಪಾರ್ಟೆಂಟ್, ನನಗೆ ಅದು ಜ್ಞಾಪಕಕ್ಕೆ ಬರ್ತದೆ. ಅದು ಯಾವುದು ಅಂತಂದ್ರೆ, ಪಟ್ಟಣದ ಹೋಟೆಲ್ಗೂ ಹಳ್ಳಿಯ ಹೋಟ್ಲಿಗೂ ಇರ್ತಕ್ಕಂಥ ಡಿಫ್ರೆನ್ಸಿಯೇಷನ್ ಏನು ಅಂತ ಕೇಳ್ಬೋದು, ಅರ್ಥ ಆಯ್ತಲ್ಲ? ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನುವಂಥದ್ದು. ನೀವು ಓದಿದ್ರೆ ನಾನು ಹೇಳ್ತಾ ಇರೋದು ನಿಮಗೆ ತಲೆಗೆ ಬರ್ತಾ ಇರ್ತದೆ. ಸೊ ತಲೆಗೆ ಬರ್ತಾ ಇದ್ರೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತ. ಸೊ ನಾನು ಹೇಳ್ತಾ ಇರೋದು ಇವಾಗಲೇ ವಿಚಿತ್ರವಾಗಿ ಅನಿಸ್ತಾ ಇದೆ ಅಂತಂದ್ರೆ ಪ್ರಿಪೇರ್ ಆಗಿಲ್ಲ ಅಂತ ಅದರ ಅರ್ಥ. ಯಾಕೆ ನಾನು ಇದನ್ನು ಜ್ಞಾಪಕ ಮಾಡ್ತಿದ್ದೀನಿ ಅಂದರೆ, 2 ದಿನ ಸ್ವಲ್ಪ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡ್ಲಿ ಅಂತ, ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು? ನೆಕ್ಸ್ಟ್
ಇಲ್ಲಿ ಇದರಲ್ಲಿ ಈ ಪೇಪರಲ್ಲಿ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಕೇಳಿದ್ದಾರೆ. ಮ್ಯಾಚ್ ದಿ ಫಾಲೋಯಿಂಗ್ ಬಂದು ಇಲ್ಲಿ ನೋಡಿ, ನಾನು ಆಗ್ಲೇ ಹೇಳಿದೆ ಇವೆರಡು ಕ್ವಶನ್ಸ್ ಬಂದೇ ಬರುತ್ತೆ ಅಂತ. ಅಲ್ಲಿ ಬೇರೆ ತರ ಪ್ರಶ್ನೆ ಕೇಳಿದ್ರು. ಪುಲಿಗೆರೆ ಸೋಮನಾಥರದು ಸೋಮೇಶ್ವರ ಶತಕ ಕೇಳಿದ್ದಾರೆ ಇಲ್ಲಿ, ಅಂದ್ರೆ ಶತಕ ಸಾಹಿತ್ಯ, ಅರ್ಥ ಆಯ್ತಲ್ಲ. ಕೃತಿ ಹೆಸರು ಕೇಳಿದ್ದಾರೆ. ಆ ಫಸ್ಟ್ ಪೇಪರಲ್ಲಿ ಏನು ಕೇಳಿದ್ರು? ಈಗ ನಾನು ಮೊದಲು ಮಾತಾಡಿದಾಗ ಪದ್ಯದ ಹೆಸರು ಕೇಳಿದ್ರು. ಇನ್ನೊಂದು ಪೇಪರಲ್ಲಿ ಇನ್ನೊಂದು ಕೇಳ್ಬೋದು ಅವ್ರು, ಏನು ಅಂತಂದ್ರೆ ಶತಕ ಅಂತಾನೆ ಡೈರೆಕ್ಟ್ ಕೊಡ್ಬೋದು, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಪುರಂದರದಾಸರು ನೋಡಿ ಅಂಕಿತ ನಾಮ ಕೇಳಿದ್ದಾರೆ, ಪುರಂದರ ವಿಠಲ. ಅಥವಾ ನಿಮ್ಗೆ ಇನ್ನೇನು ಪ್ರಶ್ನೆ ಕೇಳ್ಬೋದಾಗಿತ್ತು, ಪದ್ಯದ ಹೆಸರು ಕೇಳ್ಬೋದು. ಯಾವ್ದು ಈ ಪದ್ಯದ ಹೆಸರು? ಜಾಲಿಯ ಮರದಂತೆ. ನೀವು ಜ್ಞಾಪಕ ಇಟ್ಕೋಬೇಕು, ಅವ್ರು ಹೆಂಗೆ ಸುತ್ತಿ ಬಳಸಿ ಪ್ರಶ್ನೆನ್ ಕೇಳಿದ್ರು ನೀವೇನ್ ಮಾಡಂಗಿಲ್ಲ, ಕನ್ಫ್ಯೂಸ್ ಆಯ್ತು ಸರ್ ನನಗೆ ಅಂತ ಹೇಳಂಗೇ ಇಲ್ಲ. ಮಸ್ಟ್ ಅಂಡ್ ಶುಡ್, ಅರ್ಥ ಆಯ್ತಲ್ಲ. ಪದ್ಯದ ಪ್ರಕಾರ, ಪದ್ಯದ ಹೆಸರು, ಕವಿಯ ಹೆಸರು, ಕೃತಿಯ ಹೆಸರು, ಅಥವಾ ಆ ಒಂದು ಪದ್ಯದ ಶೈಲಿ, ಸ್ಟೈಲ್, ಇಷ್ಟೇ ಕೇಳ್ತಾನೆ ಅವನು. ಇನ್ನೇನು ಇಸ್ವಿಗಳು ಕೇಳೋದು ಅಥವಾ ಅವ್ರ ತಂದೆ ಹೆಸರು ಕೇಳೋದು ಇತ್ಯಾವುದು ಕೇಳಲ್ಲ, ಅರ್ಥ ಆಯ್ತಲ್ಲ. ಈಗ ನಾನು ಹೇಳಿರೋ ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡು ನೀವು ಓದ್ಕೊಂಡು ಹೋದ್ರೆ ಸಾಕು. ನೆಕ್ಸ್ಟ್ ಟಿ ಯಲ್ಲಪ್ಪನವ್ರದ್ದು ಕೇಳಿದಾರೆ ಇಲ್ಲಿ ಪ್ರಶ್ನೆ, ಓಕೆನಾ. ಟಿ ಯಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ, ಇದು ನೋಡಿ, ಇದು ಕೃತಿ ಹೆಸರು ಕೇಳಿದ್ದಾರೆ. ಪದ್ಯ ಯಾವ್ದು ಇದು? ಹತ್ತಿ ಚಿತ್ತ ಮತ್ತು. ಜ್ಞಾಪಕ ಇಟ್ಕೊಳ್ಳಿ, ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ವೆದರ್ ಅದು ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ ಒಂದು ಕ್ವಶನ್, ಇಲ್ದಿದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಒಂದು ಕ್ವಶನ್ ಬಂದ್ಬಿಡುತ್ತೆ, ಅರ್ಥ ಆಯ್ತಲ್ಲ ಹೇಳ್ತಾರಂಥದ್ದು. ಸರಿ, ಹತ್ತಿ ಚಿತ್ತದಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್, ಹತ್ತಿಯನ್ನ ಚಿತ್ತವನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಅಂದ್ರೆ ನೀವೇನ್ ಬರೀತೀರ ಅವಾಗ? ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ಚಿತ್ತವನ್ನ? ಹತ್ತಿಯ ಬೀಜಕ್ಕೆ, ಹತ್ತಿಗಲ್ಲ, ಅರ್ಥ ಆಯ್ತಲ್ಲ ಹೇಳ್ತಾರಂಥದ್ದು. ಇದನ್ನ ಕೇಳ್ಬಿಡ್ತಾರೆ, ಸ್ವಲ್ಪ ನೀವು ನೋಡ್ಕೊಳ್ಬೇಕು. ನೆಕ್ಸ್ಟ್ ಸುಕನ್ಯಾ ಮಾರುತಿ ಅವ್ರದ್ದು ಒಮ್ಮೆ ನಗುತ್ತೇವೆ, ಇವ್ರದ್ದು ಆಕರ ಕೃತಿ ನಾನೆಂಬ ಮಾಯೆ. ಜ್ಞಾಪಕ ಇಟ್ಕೊಳ್ಳಿ, ವೆದರ್ ಅದು ಇದು ಬರ್ಬೋದು ಅಂತ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಅಂತಕ್ಕಂಥದ್ದು ನಾನು ನೋಡಕ್ ಹೋದ್ರೆ ಇಲ್ಲಿ ಮೂರನೇ ಇದರಲ್ಲಿ ಪ್ಲೇವಿಯಾ ನೋಡಿ, ನಾನು ಹೇಳಿದ್ನಲ್ಲ ಆಗ್ಲೇ, ಇಲ್ಲ ಈ ಪ್ರಶ್ನೆ ಕೇಳ್ತಾರೆ, ಇಲ್ಲ ಸೀತಾದ್ ಕೇಳ್ತಾರೆ, ಇಲ್ಲ ಅಂತಂದ್ರೆ ನಿಶಾ ಶರ್ಮದ್ ಕೇಳ್ತಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಬೇಕು, ಮೂರರಲ್ಲಿ ಒಂದು ಕ್ವಶನ್ ನಮಗೆ ಫಿಕ್ಸ್ ಅಂತ, ಅರ್ಥ ಆಯ್ತಲ್ಲ ಹೇಳ್ತಾರಂಥದ್ದು. ಸೊ ಇಲ್ಲಿ ಪ್ಲೇವಿಯಾ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿ ಆಗಿದ್ದರು, ಓಕೆ. ಹಾಗೆ ನಿಶಾ ಶರ್ಮಾ ಕೇಳಿದ್ರೆ ಹೇಳ್ತೀರ ನೀವು ಆನ್ಸರು? ದುರಾಸೆಯ ಹುಡುಗನನ್ನ ನಿರಾಕರಿಸಿದವರು ಯಾರು ಅಂದ್ರೆ ನಿಶಾ ಶರ್ಮಾ, ಅರ್ಥ ಆಯ್ತಲ್ಲ ಹೇಳ್ತಾರಂಥದ್ದು. ಆಮೇಲೆ ಅದೃಷ್ಟದ ನೆನಪು ಬಂದಾಗ ಯಾರು ನೆನಪಾಗುತ್ತೆ? ಸೀತಾ. ಸೊ ಈ 3 ಕ್ವಶನ್. ನೆಕ್ಸ್ಟ್ ಬದುಕು ಭಾಷೆಯನ್ನ ಬಿಟ್ಟು ಇರೋದಿಲ್ಲ, ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳೋದು, ಮತ್ತೆ ಕನ್ನಡ ಕಸ್ತೂರಿಯಲ್ಲವೇ ಎಂದು ಹೇಳಿದವರು ಮನೋರಮೆ, ಕಲಿಯುಗದ ಅಮೃತ. ನೀವು ಅರ್ಥ ಮಾಡ್ಕೊಳ್ಳಿ, ಈ ಪಾಠಗಳಲ್ಲೇ ನಿಮಗೆ ರಿಪೀಟ್ ಆಗ್ತಾ ಇರೋದು, ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಈ ಸಲ 100% ಬ್ಲೂ ಪ್ರಿಂಟ್ ವರ್ಕ್ ಆಗುತ್ತೆ ಅಂತ, ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ನಾನು ಅದಕ್ಕೆ ಹೇಳ್ತಾ ಇರೋದು, ಕ್ಲವರ್ ಆದ್ರೆ ನೀವೇನ್ ಮಾಡಬೇಕು, ಫಸ್ಟು ಮ್ಯಾಚ್ ದಿ ಫಾಲೋಯಿಂಗ್ ಈ ಪದ್ಯಗಳಲ್ಲಿ ಕೇಳ್ತಾ ಇದ್ದಾರೆ. ಸೊ ಫಿಲಿಪ್ಸ್ ಈ ಪದ್ಯಗಳಲ್ಲಿ ಕೇಳ್ತಾ ಇದ್ದಾರೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಇದೇ ಪರ್ಟಿಕ್ಯುಲರ್ ಪದ್ಯಗಳಲ್ಲಿ ಕೇಳ್ತಾ ಇದ್ದಾರೆ ಅನ್ನೋದನ್ನ ಫಿಕ್ಸ್ ಆಗಿ ನೆಕ್ಸ್ಟ್ ಏನ್ ಮಾಡಿರ್ಬೇಕು, ಫಸ್ಟ್ ಪ್ರಿಪೇರ್ ಆಗಿಬಿಡ್ಬೇಕು ಅವಕ್ಕೆ. ಆಮೇಲೆ ಇನ್ನು ಉಳಿದಿದ್ನೆಲ್ಲ ಓದ್ಕೊಳಕ್ ಹೋಗಿ. ನಾನೇ ಹೇಳ್ತಾ ಇದ್ದೀನಲ್ಲ ನಿಮಗೆ, ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಮ್ಯಾಚ್ ದಿ ಫಾಲೋಯಿಂಗ್ ಅಂತ ನೋಡಕ್ ಹೋದ್ರೆ ಪುಲಿಗೆರೆ ಸೋಮನಾಥ ನೋಡಿ, ಇಲ್ಲಿ ಶತಕ ಕೇಳಿದ್ದಾರೆ ಸಾಹಿತ್ಯದ ಪ್ರಕಾರ, ಓಕೆ. ನೆಕ್ಸ್ಟ್ ಪುರಂದರದಾಸರದು ಜಾಲಿಯ ಮರ, ಆವಾಗಲೇ ಏನು ಹೇಳಿದ್ರು? ಅಂಕಿತ ನಾಮ ಕೇಳಿದ್ರು. ಬೆಳಗು ಜಾವ ನೋಡಿ, ಈಗ ಇದು ಮುಕ್ತ ಕಂಠ ಕೃತಿ ಹೆಸರು ಕೇಳಿದ್ದಾರೆ. ವೆದರ್ ಅದು ಬೆಳಗು ಜಾವ ಪದ್ಯದ ಕವಿ ಹೆಸರು ಕೂಡ ಕೇಳ್ಬೋದಾಗಿತ್ತು, ಓಕೆನಾ. ನೆಕ್ಸ್ಟ್ ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ. ನೆಕ್ಸ್ಟ್ ಯಲ್ಲಪ್ಪನ ಅಂತ ಈಗ ಹಿಂದ್ರಲ್ಲಿ ಯಲ್ಲಪ್ಪ ಕೇಳಿದ್ರು, ಅಂದ್ರೆ ಏನೋ ಅವ್ರ ಕವಿ ಹೆಸರು ಕೇಳಿದ್ರು. ಅರ್ಥ ಆಗ್ತಿದಿಲ್ಲ ನಿಮಗೆ ಹೇಳ್ತಾ ಇರೋದು ನಾನು, ಅರ್ಥ ಆಯ್ತೇನಪ್ಪ? ಸೊ KS ನಿಸಾರ್ ಅಹಮದ್ ಶಿಲ್ಬೆ ಏರಿದ್ದಾರೆ. ಸೊ ಈ 3 ಪೇಪರಲ್ಲಿರೋ ಮ್ಯಾಚ್ ದಿ ಫಾಲೋಯಿಂಗ್ ನಮ್ಗೆ ಏನ್ ಹೇಳಕ್ ಬರ್ತಿದೆ ಅಂತಂದ್ರೆ, ನೋಡ್ರಪ್ಪ ನಾವು ಆಲ್ರೆಡಿ ಇದನ್ನು ಪ್ರಿಪೇರ್ ಮಾಡಿದೀವಿ, ಒಂದ್ಸಲ ಇದನ್ನು ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನೋಡ್ಬಿಟ್ಟು ಹೋಗ್ರಿ ಅಂತ ಅವರೇ ಹೇಳ್ತಿರೋದು. ಅದು ಅರ್ಥ ಆಯ್ತಲ್ಲ. ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಜಸ್ಟ್ ಓದ್ತೀವಿ, ಅರ್ಥ ಮಾಡ್ಕೊಳ್ಳಲ್ಲ. ಗಟ್ ಮಾಡಕ್ ಹೋಗ್ಬಿಡಿ ಇದನ್ನ. ನೀವೇನ್ ಮಾಡ್ಬೇಕು, ಪದ್ಯದ ಹೆಸರು, ಕವಿ ಹೆಸರು, ಅದರ ಆಕರ ಕೃತಿ ಮತ್ತು ಪದ್ಯದ ಪ್ರಕಾರ, ಮತ್ತೆ ಅದಕ್ಕೇನಾದ್ರೂ ಅಂಕಿತ ನಾಮ ಅಥವಾ ಕಾವ್ಯನಾಮಗಳೇನಾದ್ರೂ ಇದೆಯಾ, ಈ 5 ನೀವೇನ್ ಮಾಡ್ಬೇಕು ತಿಳ್ಕೊಂಡೋಗ್ಬೇಕು. ಫಸ್ಟ್ ಪದ್ಯ ಕದಡಿದ ಸಲೀಲಂ ಅಂದ್ರೆ 5, ಆ ಥರ ಒಂದು ಚಾರ್ಟ್ನ ಏನಾದರೂ ಇಟ್ಕೊಂಡು ನೀವೇನಾದರೂ ಹೋಗ್ಬಿಟ್ರೆ, ಸೊ ಓದ್ಕೊಂಡು ಹೋದ್ರೆ ಎತ್ಕೊಂಡು ಹೋಗ್ಬಿಟ್ರೆ ಅಲ್ಲ,
ಓದ್ಕೊಂಡು ಹೋದ್ರೆ ಆರಾಮಾಗಿ ಏನು ಮಾಡ್ಬೋದು, ಎಕ್ಸಾಮಲ್ಲಿ ಮಾರ್ಕ್ಸ್ ಅನ್ನುವಂಥದ್ದು 5 ಔಟ್ ಆಫ್ 5. ಈಗ ನಾನು ಮಾತಾಡಿರ್ತಕ್ಕಂಥದ್ದು ಇನ್ನೂ 2 ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಹತ್ರ ಇದೆ. ಯಾವುದು ಅಂತಂದರೆ ಅದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1 and 2. ಅದರಲ್ಲೂ ನೋಡಿ ಇದೇ ಪ್ರಶ್ನೆಗಳನ್ನೇ ಅವ್ರೇನು ಮಾಡಿರ್ತಾರೆ, ಕೊಟ್ಟಿರ್ತಾರೆ ಅಂತ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟು ಇದು ಏನಂತಂದರೆ ಜಸ್ಟ್